ಗುಡ್ ಮಾರ್ನಿಂಗ್ ಮಕ್ಕಳ. ನಾನು ಇವಾಗ ನಿಮ್ಗೆ ಒಬ್ರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾರಂದ್ರೆ ಗುಡ್ ಮಾರ್ನಿಂಗ್ ಮ್ಯಾಮ್. ಮಕ್ಕಳೇ, ಇವರು DCPO, ಎಲ್ಲ ಮಕ್ಕಳ ರಕ್ಷಣೆಗಾಗಿ ಪ್ರತಿ ಜಿಲ್ಲೆನಲ್ಲಿ ಇರ್ತಾರೆ. ಇವರು ನಿಮಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಲು ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಮಕ್ಕಳ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಮ್ಯಾಮ್. ಮಕ್ಕಳ, ನಾನು ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ. ನಿಮ್ಮೆಲ್ಲರ ರಕ್ಷಣೆಗಾಗಿನೇ ಸರ್ಕಾರ ನಮ್ಮನ್ನು ನೇಮಿಸಿದೆ. ನಿಮಗೆ ಯಾವುದೇ ರೀತಿಯ ತೊಂದರೆಗಳಾದರೆ ನಮಗೆ ಕಾಲ್ ಮಾಡಿ ತಿಳಿಸ್ಬೋದು. ಮ್ಯಾಮ್, ಇವನು ನಿಮ್ಮ ಫೋನ್ ನಂಬರ್ ಕೇಳ್ತಿದ್ದಾನೆ. ಆಹಾ, ಅದಕ್ಕೆ ತಾನೇ ಬಂದಿರೋದು ನಾನು. 1098 ನೆನ್ಪಿಟ್ಕೊಳ್ಳಿ, 1098. ಮಕ್ಕಳ, 1098 ಇದು ಮಕ್ಕಳ ಸಹಾಯವಾಣಿ. ನಿಮಗೆ ರಾಜು ಮತ್ತು ಪ್ರಿಯಾ ಹೇಳ್ದಾಗೆ ಯಾರಾದರೂ ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಮತ್ತೆ ನಿಮಗೆ ಇಷ್ಟ ಆಗದೆ ಇರೋ ರೀತಿ ಟಚ್ ಮಾಡಿದ್ರೆ ನೀವು ನಮಗೆ ಕಾಲ್ ಮಾಡಿ. ನಂಬರ್ ನೆನಪಿದೆ ಅಲ್ವಾ? 1098. ಈ ಥರ ಯಾರಾದರೂ ಮಕ್ಕಳಿಗೆ ತೊಂದರೆ ಮಾಡಿದರೆ ಅವರನ್ನು ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸ್ತಾರೆ, ಅಂದರೆ ಜೈಲ್ಗೆ ಹಾಕ್ತಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಮಗೆ ತೊಂದರೆ ಆದರೆ DCPO ಮ್ಯಾಮ್ಗೆ ಕಾಲ್ ಮಾಡಬಹುದು. ಮ್ಯಾಮ್, ನಮ್ಮ ಸ್ಕೂಲ್ಗೆ ಬಂದು ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಪ್ರಿಯಾ. ಥ್ಯಾಂಕ್ ಯು ಮಕ್ಕಳ. ಎಲ್ಲರೂ ಸೇಫಾಗಿರಿ. ಗೊತ್ತಾಯ್ತಾ ದೀಪು, ನಮಗೆ DCPO ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರು ನಿಜವಾಗೂ ಹೆಲ್ಪ್ ಮಾಡ್ತಾರಾ? ಹೌದು ದೀಪು, ಅದ್ರ ಬಗ್ಗೆ ನಮಗೊಂದು ವಿಡಿಯೋ ಕೂಡ ತೋರಿಸಿದ್ರು. ಅದೇನಂದ್ರೆ ಬಸ್ ಬರೋ ಹೊತ್ತಾಯ್ತು, ಹೊರಡು. ನನ್ನ ಹೆಸರು ಕೋಮಲ್, ನನ್ನ ವಯಸ್ಸು 9 ವರ್ಷ. ನನ್ಗೆ ನನ್ನ ಸ್ಕೂಲ್ ಅಂದ್ರೆ ಪಂಚಪ್ರಾಣ. ನನ್ ಕೆಲವು ಫ್ರೆಂಡ್ಸ್ ತಂಟೆಕೋರ್ರು, ಹಾಗೆ ನಾನು ಕೀಟ್ಲೆ ಮಾಡೋಳೆ. ಅಮ್ಮ ತುಂಬಾ ಸ್ಟ್ರಿಕ್ಟು, ಆದ್ರೆ ಅಪ್ಪ ಅಂತಾರೆ ಅದ್ರಲ್ಲೇನು, ನಿನ್ ಕಾಳಜಿ ಅವಳೇ ತಾನೇ ವಹಿಸೋದು. ಆದ್ರೂ ನನ್ಗೆ ಪಪ್ಪ ಅಂದ್ರೆ ಜಾಸ್ತಿ ಇಷ್ಟ. ಅರೆ ಬಕ್ಷಿ, ಬಾರಯ್ಯ ಬಾ. ಕುಮಾರ್, ಅಪ್ಪನ ಓಲ್ಡ್ ಫ್ರೆಂಡ್ ಬಕ್ಷಿ ಅಂಕಲ್ ಮತ್ತು ಆಂಟಿ ನಮ್ ಪಕ್ಕದ ಮನೆಯವರು. ಹಲೋ, ಯಾರಿದು ಮುದ್ದು ಮುದ್ದು ಹುಡುಗಿ? ಅವ್ರ ಮನೆಯಲ್ಲಿ ಮಕ್ಕಳಿರ್ತಿದ್ರೆ ನಾನ್ ಅವ್ರ ಜೊತೆ ಆಡ್ಬೋದಿತ್ತು. ಥ್ಯಾಂಕ್ ಯು. ಇವತ್ ಬಕ್ಷಿ ಅಂಕಲ್ ನನ್ ಸ್ಕೂಲ್ ಡ್ರಾಪ್ ಮಾಡ್ತಿದ್ದಾರೆ. ಅಪ್ಪನಿಗೆ ಆಫೀಸ್ಗೆ ಲೇಟ್ ಆಗಿತ್ತಲ್ವಾ, ಅದಕ್ಕೆ. ಅಂಕಲ್ ಬಾಳ್ ಒಳ್ಳೆಯವರು. ಆಂಟಿ ಬ್ಯುಸಿ ಇರ್ತಾರೆ. ಅಂಕಲ್ ಮನೆಯಿಂದಲೇ ಕೆಲಸ ಮಾಡೋದು. ಅವ್ರ ಮನೇನು ತುಂಬಾ ತುಂಬಾ ಚೆನ್ನಾಗಿದೆ. ವಾವ್, ಯೂನಿಕಾರ್ನ್. ನೀನಿಟ್ಕೋ, ಚೆನ್ನಾಗಿದೆಯಲ್ಲ, ನಾನು ಕೊಟ್ಟೆ ಅಂತ ಹೇಳಮ್ಮಂಗೆ. ಇಲ್ಲಾಂದ್ರೆ ಹೇಳೋದೇ ಬೇಡ ಬಿಡು. ಅಪ್ಪ ಕೂಡ ಅಷ್ಟ ಆಡೋಲ್ಲ ನನ್ ಜೊತೆ. ಬಕ್ಷಿ ಅಂಕಲ್ ತುಂಬಾನೇ ಮಸ್ತಿ ಮಾಡ್ತಾರೆ. ಎಲ್ಲಿ ನನ್ ಮುದ್ದಿನ ಗೊಂಬೆ ಕಾಣ್ತಾನೆ ಇಲ್ವಲ್ಲ? ಇಲ್ಲಿದ್ದಾಳೆ, ಸಿಕ್ಕಾಕೊಂಡ್ಬಿಟ್ಲು. ಒಂದಿನ ನಾವು ಐಸ್ ಗೋಲಾ ತಿಂದ್ವಿ. ಪ್ಲೀಸ್ ಅಮ್ಮಂಗ್ ಹೇಳ್ಬೇಡ, ಕೋಪಿಸ್ಕೋತಾರಲ್ಲ, ಅವ್ರು ತುಂಬಾ ಸ್ಟ್ರಿಕ್ಟು. ಅಮ್ಮಂಗೆ ಹೇಳ್ಬೇಕು ಅಂತಿದ್ದೆ, ಆದ್ರೆ ಹೆದರ್ತಿದ್ದೆ. ಅದ್ರಲ್ಲೇನು, ಗೋಲಾ ಅಷ್ಟೇ ತಾನೆ, ನನ್ನೆಲ್ಲ ಫ್ರೆಂಡ್ ತಿಂತಾರೆ. ಕೇಳು, ಇವತ್ತು ಹೊಸ ಗೇಮ್ ಆಡೋಣ, ಸೀಕ್ರೆಟ್ ಗೇಮ್. ಹಾ, ಮಜಾ ಬರುತ್ತೆ. ಬಾ ನನ್ ಜೊತೆ. ಇದೇನ್ ಅಂಕಲ್ ನೀವು ಮಾಡ್ತಿರೋದು? ಇದ್ಯಾವ ಗೇಮ್? ನನ್ಗೆ ಒಂದು ಗೊತ್ತಾಗ್ತಿಲ್ಲ. ನನ್ಗೆ ಹೇಸ್ಗೆ ಅನ್ನಿಸ್ತು. ಪಕ್ಷಿ ಅಂಕಲ್ ಹಾಗೆ ಯಾಕೆ ಮಾಡಿದ್ರು? ನನಗ್
ತುಂಬಾ ಅಸಹ್ಯ ಆಗ್ತಾ ಇದೆ. ಕೋಮಲ್, ಕೋಮಲ್, ಎಲ್ಲ ಸರಿಯಾಗಿದೆ ತಾನೇ? ಹಲೋ ಮಿಸಸ್ ಕುಮಾರ್, ನಿಮ್ ಜೊತೆ ಕೋಮಲ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಮಗು, ಯಾಕಮ್ಮ ಬೇಜಾರು? ಯಾರಾದ್ರೂ ಏನಾದ್ರೂ ಅಂದ್ರ ಸ್ಕೂಲಲ್ಲಿ? ಏನಾಯ್ತು? ಯಾರಾದ್ರೂ ಹೊಡೆದ್ರ ನಿಂಗೆ? ಏನು ಹೇಳ್ದಿದ್ರೆ ನಿನ್ಗೆ ಹೇಗಮ್ಮ ನಾ ಹೆಲ್ಪ್ ಮಾಡೋದು? ನಾನ್ ಸೀಕ್ರೆಟ್ ಇಟ್ಟಿದ್ದೇನೆ, ಕೋಲ ತಿಂದು ಸುಳ್ಳು ಬೇರೆ ಹೇಳಿದ್ದೇನೆ. ಮತ್ತೀಗ ಇದು ನನಗೆ ತುಂಬಾ ಡರ್ಟಿ ಆಗ್ತಿದೆ. ನಾನೇನ್ ಮಾಡಿದ್ದೆ ಅಂತ ನಿಮ್ಗೆ ನಾನು ಹೇಳಿದ್ರೆ ನನ್ನ ಮೇಲೆ ಸಿಟ್ಟಾಗ್ತೀರಾ? ಪ್ರಾಮಿಸ್ ಮಾಡ್ತೀನಿ, ನಾನ್ ಕೋಪ ಮಾಡಲ್ಲ. ಐ ಲವ್ ಯು ನೋ ಕೋಮು, ನನ್ ಮೇಲೆ ಭರವಸೆ ಇಡಮ್ಮ. ಆ ಅಂಕಲ್ ಒಳ್ಳೆಯವರಲ್ಲ. ಯಾವ ಅಂಕಲ್? ಒಂದ್ ನಿಮಿಷ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಾವು ಇನ್ನೇನ್ ಮಾಡೋಕ್ ಸಾಧ್ಯ? ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಆ ಬಕ್ಷಿನ ಸುಮ್ನೆ ಬಿಡ್ಲೇಬಾರ್ದು. ಚೈಲ್ಡ್ ಲೈನ್, ನನ್ನ ಫ್ರೆಂಡ್ ಪ್ರಿಯಾ ಅಲ್ಲೇ ಕೆಲಸ ಮಾಡೋದು. ಅವರು ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. 10, 9, 8. ಹಲೋ ಕೋಮಲ್, ನಿನಗಾಗಿರೋ ಅನ್ಯಾಯದಲ್ಲಿ ನಿಂದೇನು ತಪ್ಪಿಲ್ಲ. ಇನ್ ಮುಂದೆ ಬಕ್ಷಿ ಅಂಕಲ್ ನಿನ್ ಸುದ್ದಿಗೆ ಬರದಂತೆ ನಾವು ನೋಡ್ಕೋತೀವಿ. ಈಗ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನಮಸ್ತೆ ಮಕ್ಳೇ, ಹೇಗಿದ್ದೀರಿ ನೀವೆಲ್ಲ? ಗುಡ್ ಮಾರ್ನಿಂಗ್. ನಿಮಗಿಷ್ಟವಾಗದ ರೀತಿಯಲ್ಲಿ ಯಾರಾದ್ರೂ ನಿಮ್ ಜೊತೆ ವರ್ತಿಸಿದ್ದಾರೆ ಅಂತ ಮುಜುಗರ ಅಥವಾ ಸಿಟ್ಟು ಬಂದಿದ್ಯಾ? ಹೌದು ಅಕ್ಕ, ನಮ್ ಪುಟ್ಟ ನಾಯಿ ಮರಿ ನನ್ನ ಶೂ ಅನ್ನ ಪರ್ಚಿದಾಗ ನನಗ್ ಸಿಟ್ಟು ಬರುತ್ತೆ. ಅದು ಸರಿ. ನಾನ್ ಹೇಳೋದೇನಂದ್ರೆ, ನಿಮ್ಮನ್ ಯಾರಾದ್ರೂ ಮುಟ್ಟಿದ್ರೆ ನಿಮಗದು ಇಷ್ಟ ಆಗೋಲ್ಲ ಅಂತ ಏನಾದ್ರೂ ನಿಮ್ಮಲ್ಲಿ ಯಾರಿಗಂತಹ ಅನುಭವ ಆಗಿದೆ? ನಮ್ಗೆ ಹೇಗ್ ಗೊತ್ತಾಗೋದು ನಮ್ಮನ್ನು ಯಾರೋ ಬೇಕು ಅಂತಲೇ ಮುಟ್ತಾರೆ ಅಥವಾ ನಮ್ ಜೊತೆ ತಪ್ಪಾಗಿ ವರ್ತಿಸ್ತಾರೆ ಅಂತ? ಹೇಳ್ತೀನಿ ಕೇಳಿ. ನಮ್ಮ ಶರೀರದಲ್ಲಿ 4 ಜಾಗಗಳಿವೆ. ಅದನ್ಯಾರೂ ಮುಟ್ಬಾರ್ದು. ನಾವು ಬೇರೆಯವರಿಗೂ ಹಾಗ್ ಮಾಡಬಾರ್ದು. ಎದೆ, ಹಿಂದಿನ ಭಾಗ, ಬಾಯಿ ಮತ್ತು ಕಾಲುಗಳ ನಡುವಿನ ಈ ಮರ್ಮಾಂಗ, ಅದು ನಿಮ್ಮ ಸೊಂಟದ ಕೆಳಗಿನ ಭಾಗ. ಅದು ತೀರಾ ನಿಮ್ಮ ವೈಯಕ್ತಿಕ ಭಾಗ. ನಿಮಗೆ ಯಾರ ಮೇಲೆ ತುಂಬಾನೇ ನಂಬಿಕೆ ಇದೆಯೋ ಅವರು ಆ ಜಾಗ ಮುಟ್ಬಹುದು. ಅಂದ್ಹಾಗೆ ನಿಮ್ಮ ಅಮ್ಮ. ನೀವು ಸ್ಕೂಲಿಂದ ಬಂದಾಗ ಅಮ್ಮ ನಿಮ್ಮನ್ನ ಅಪ್ಪಿಕೊಳ್ತಾರಲ್ಲ, ಆವಾಗ ನಿಮ್ಗೆ ಹೇಗನ್ಸತ್ತೆ? ಛೀ, ಒಮ್ಮೊಮ್ಮೆ ಅಮ್ಮನ ಮೈಯಿಂದ ಪಲ್ಯದ ವಾಸನೆ ಬರುತ್ತೆ. ಆದ್ರೆ ನಿನ್ಗೆ ಹಿತ ಅನ್ಸೋದಿಲ್ವಾ? ಹಾ ಹೌದು. ನಿಮ್ಮ ಅಮ್ಮ ಆ 4 ಜಾಗಗಳನ್ನು ಸ್ನಾನ ಮಾಡಿಸುವಾಗ ಮುಟ್ಬಹುದು. ಅಥವಾ ಡಾಕ್ಟರ್ ಅಂಕಲ್ ನಿಮ್ಮನ್ನು ಪರೀಕ್ಷಿಸುವಾಗ ನಿಮ್ಮ ಅಮ್ಮ ಅಥವಾ ಅಪ್ಪನ ಎದುರಲ್ಲಿ ಮುಟ್ಬಹುದು. ಇಂತಹ ಸಮಯದಲ್ಲಿ ಮಾತ್ರ ಸ್ಪರ್ಶ ನಿಮ್ಮನ್ನು ಸುರಕ್ಷಿತವಾಗಿಡಲು ಸಾಧ್ಯ. ಪ್ರೀತಿ ಮತ್ತು ಆರೈಕೆ ಮಾಡುವವರು ಮುಟ್ತಾರಲ್ಲ, ಅದನ್ನ ಸೇಫ್ ಟಚ್, ಸುರಕ್ಷಿತ ಸ್ಪರ್ಶ ಅಂತಾರೆ. ಒಂದ್ ವೇಳೆ ನಿಮ್ಮ ಆ 4 ಜಾಗಗಳನ್ನು ಬೇರೆ ಯಾರಾದ್ರೂ ಮುಟ್ಟಿದ್ರೆ ಅದು ತಪ್ಪು. ಆವಾಗ ನಾಚಿಕೆ, ಭಯ, ಮುಜುಗರ ಅಥವಾ ಔದಾಸೀನ್ಯದ ಅನುಭವ ಆಗುತ್ತದೆ. ಯಾರಾದ್ರೂ ನಿಮ್ಗೆ ಹೇಸಿಗೆ ಫೋಟೋ ಅಥವಾ ಫಿಲ್ಮ್ ತೋರಿಸಿದ್ರೆ ನಿಮ್ಮ ಬಟ್ಟೆ ಬಿಚ್ತಾರೆ ಅಥವಾ ನಿಮ್ ಮುಂದೆ ಅವರ ಗುಪ್ತಾಂಗ ಮುಟ್ತಾರೆ. ಇವೆಲ್ಲ ನಿಮ್ಗೆ ಅಪಾಯ ತರುವಂತದ್ದು. ಇದಕ್ಕಂತಾರೆ ಅನ್ಸೇಫ್ ಟಚ್, ಅಸುರಕ್ಷಿತ ಸ್ಪರ್ಶ. ಕೆಲವರು ನಿಮ್ಗದು ಒಳ್ಳೇದಲ್ಲ, ನಿಮ್ಗೆ ಆಗೋದಿಲ್ಲ ಅಂತ ಗೊತ್ತಿದ್ದು ಮಾಡ್ತಾರೆ. ಯಾರಾದ್ರೂ ಈ 4 ಜಾಗಗಳನ್ನ ಮುಟ್ಟಿದ್ರೆ ನೀವೇನ್ ಮಾಡ್ತೀರಿ? ಹಾಗಾದ್ರೆ ನೀವೇನ್ ಮಾಡ್ತೀರಾ? ಯಾರಾದ್ರೂ ನಿಮ್ಮ ಈ 4 ಜಾಗಗಳನ್ನ ಮುಟ್ಟಿದ್ರೆ ನೀವು ಜೋರಾಗಿ ಕಿರಿಚಬೇಕು, ಇಲ್ಲ ಇಲ್ಲ, ಅಲ್ಲಿಂದ ಓಡಿ ಹೋಗಿ ನೀವ್ ಯಾರನ್ನ ನಂಬ್ತೀರೋ ಅವರಿಗೆ ತಿಳಿಸ್ಬಿಡಿ. ಅವ್ರು ಯಾರು? ನೀನೇ ಹೇಳು, ನೀನ್ ಯಾರನ್ನ ನಂಬ್ತಿ? ನನ್ನ ನಾಯಿ ಮರಿನ. ಹಾ, ನಿನ್ ನಾಯಿ ಮರಿಗೆ ಹೇಳು. ಆದ್ರೆ ಅದು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾ?
ಅದು ನಿನ್ಗೆ ಸಹಾಯ ಮಾಡುತ್ತಾ? ನಂಗೆ ನನ್ನ ಅಮ್ಮ ಮತ್ತು ಟೀಚರ್ ಮೇಲೆ ಭರವಸೆ ಇದೆ. ನಿಮ್ಮ ಮುಟ್ಟಬಾರದ ಜಾಗವನ್ನು ಮುಟ್ಟಿದ ತಕ್ಷಣ ಇಲ್ಲ ಆಗೋಲ್ಲ ಅಂತ ಪ್ರತಿಭಟಿಸಿ. ಆಮೇಲೆ ನಂಬಿಕೆ ಇದ್ದೋರಲ್ಲಿ ಹೋಗಿ ಹೇಳಿ. ನಿಮ್ ಮಾತು ಅವರಿಗೆ ಸೂಕ್ಷ್ಮವಾಗಿ ಅರ್ಥವಾಗುವ ತನಕ ಹೇಳಿ. ನಿಮಗೆ ನಂಬಿಕೆ ಇರುವವರಲ್ಲಿ ಅಂದ್ರೆ ಅಪ್ಪ ಅಥವಾ ಅಮ್ಮ ಅವರಲ್ಲಿ ಹೇಳಿ. ನೀವು ಇತರರಿಗೂ ಸಹಾಯ ಮಾಡಬಹುದು. ನಿಮಗೆ ಚೈಲ್ಡ್ ಲೈನ್ ಬಗ್ಗೆನೂ ಗೊತ್ತಾಗ್ಬೇಕು. 1098ಕ್ಕೆ ಕಾಲ್ ಮಾಡಿ ಹೆಲ್ಪ್ ಕೇಳಿದ್ರೆ ಒಬ್ಬ ಭರವಸೆಯ ವ್ಯಕ್ತಿ ನಿಮಗೆ ಹೆಲ್ಪ್ ಮಾಡಲು ಬರ್ತಾರೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ನಿಮ್ಮ ಮುಟ್ಟಬಾರದ ಜಾಗ ಮುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ಅದು ಅಂಥ ತಪ್ಪು ಮಾಡಿದವರದ್ದೇ ತಪ್ಪು. ನೀವು ಹೆದರಲೂಬಾರ್ದು, ಹಿಂಜರಿಯಲೂಬಾರ್ದು. ನಿಮ್ಮ ಮೇಲೆ ತಪ್ಪೆಸಗುವಾಗ ಏನಂತೀರಾ? ಚಿಂತಿಸ್ಬೇಡಿ, ನೀವು ಸೇಫ್ ಆಗಿದ್ದೀರಿ. ಏನಾಯ್ತು ಅಂತ ನನ್ಗೆ ಹೇಳಿ ಅಷ್ಟೇ. ನೆನ್ಪಿರ್ಲಿ, ನೀವು ಅಥವಾ ನಿಮ್ಮ ಫ್ರೆಂಡ್ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಹೆಲ್ಪ್ ತಗೊಳ್ಳಿ. ನನಗೆ ಫೋನ್ ಮಾಡಿ 1098ಕ್ಕೆ. ಚೈಲ್ಡ್ ಲೈನ್ ನಿಮ್ಮ ಸಹಾಯಕ್ಕೆ ಧಾವಿಸುತ್ತಾರೆ. ಈ ಸ್ಟೋರಿನಲ್ಲಿ ಯಾರೆಲ್ಲ ಇದ್ರು? ಕೋಮಲ್, ಬಕ್ಷಿ ಅಂಕಲ್, ಅಪ್ಪ, ಅಮ್ಮ. ಬಕ್ಷಿ ಅಂಕಲ್ ಮತ್ತೆ ಕೋಮಲ್ ಹೇಗೆ ಫ್ರೆಂಡ್ಸ್ ಆದ್ರು? ಗೋಳ ಕೂಡಿಸ್ತಾ ಇದ್ರು, ಅಂಕಲ್ ಆಟ ಆಡ್ಸ್ತಾ ಇದ್ರು, ಸ್ಕೂಲಿಗೆ ಡ್ರಾಪ್ ಮಾಡ್ತಾ ಇದ್ರು. ಹೂ, ಕರೆಕ್ಟ್. ಆಮೇಲೆ ಬಕ್ಷಿ ಅಂಕಲ್ ಕೋಮಲ್ ಜೊತೆ ಹೇಗ್ ನಡ್ಕೊಂಡ್ರು? ಕೆಟ್ಟದಾಗಿ ನಡ್ಕೊಂಡ್ರು. ಸೇಫ್ಟಿ ಟ್ರಯಾಂಗಲ್ನ ಕ್ರಾಸ್ ಮಾಡಿದರು. ಸರಿ, ಹಾಗಾದ್ರೆ ಇದರಲ್ಲಿ ಕೋಮಲ್ದು ತಪ್ಪಿತ್ತಾ? ಇಲ್ಲ. ಹೌದು. ಈ ತರ ಯಾವುದೇ ಗಂಡು ಅಥವಾ ಹೆಣ್ಮಗುವಿಗೆ ತೊಂದರೆ ಆದ್ರೆ ಅದರಲ್ಲಿ ಮಕ್ಕಳ ತಪ್ಪಿರೋದಿಲ್ಲ. ಹಾಗಾದ್ರೆ ಕೋಮಲ್ ಅವರ ಅಪ್ಪ ಅಮ್ಮಗೆ ಈ ವಿಷಯ ಹೇಳಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಕೋಮಲ್ ಸೇಫ್ ಆಗಿ ಇರ್ತಾ ಇರ್ಲಿಲ್ಲ. ಬಕ್ಷಿ ಅಂಕಲ್ ಅದೇ ತರ ಮಾಡ್ತಾ ಇರ್ತಿದ್ರು. ಕರೆಕ್ಟ್ ಮಕ್ಕಳೇ, ಸರಿಯಾಗಿ ಹೇಳಿದ್ರಿ. ಬಕ್ಷಿ ಅಂಕಲ್ ಕೋಮಲ್ಗೆ ಆಟ ಆಡಲು ಸೀಕ್ರೆಟ್ ಗೇಮ್ ಬಗ್ಗೆ ಹೇಳಿದ್ರಲ್ಲ, ಅದು ಬ್ಯಾಡ್ ಸೀಕ್ರೆಟಾ ಅಥವಾ ಗುಡ್ ಸೀಕ್ರೆಟಾ? ಬ್ಯಾಡ್ ಸೀಕ್ರೆಟ್. ವೆರಿ ಗುಡ್. ಹಾಗಾದ್ರೆ ಕೋಮಲ್ಗೆ ಹೆಲ್ಪ್ ಮಾಡಿದ್ದು ಯಾರು? ಅಪ್ಪ, ಅಮ್ಮ, ಚೈಲ್ಡ್ ಲೈನ್ ಅವರು. ಅವಳಿಗೆ ಮೊದಲು ಟೀಚರ್ ಹೆಲ್ಪ್ ಮಾಡಿದ್ದು. ಅವಳು ಬೇಜಾರಾಗಿ ಇಡದ ನೋಡಿ ಟೀಚರ್ ಅವರ ಅಮ್ಮಗೆ ಕಾಲ್ ಮಾಡಿದರು. ಕರೆಕ್ಟ್. ಹಾಗಾದ್ರೆ ಚೈಲ್ಡ್ ಲೈನ್ ನಂಬರ್ ಏನು? 1098. 1098. 1098. ವಾವ್, ವೆರಿ ನೈಸ್ ಮಕ್ಕಳೇ. ಈ ಕಥೆಯಲ್ಲಿ ಕೋಮಲ್ಗೆ ಚೈಲ್ಡ್ ಲೈನ್ ಹೆಲ್ಪ್ ಮಾಡಿದ ಹಾಗೆ ಎಲ್ಲ ಮಕ್ಕಳಿಗೂ ಯಾವುದೇ ತೊಂದರೆ ಇದ್ದರೆ ಹೆಲ್ಪ್ ಮಾಡ್ತಾರೆ. ಅವ್ರ ನಂಬರ್ ಗೊತ್ತಲ್ಲ, 1098. ಈಗ ವಿಡಿಯೋನಲ್ಲಿ ನೋಡಿದ ಹಾಗೆ ಯಾರಿಗೆ ಬೇಕಾದರೂ ಈ ರೀತಿ ತೊಂದರೆ ಆಗಬಹುದು. ಅದು ಹುಡುಗ ಅಥವಾ ಹುಡುಗಿ ಯಾರು ಬೇಕಾದರೂ ಆಗಿರ್ಬೋದು. ಈ ರೀತಿ ಘಟನೆಗಳು ಏನಾದರೂ ನಡೆದರೆ ಅದು ಮಕ್ಕಳ ತಪ್ಪಾಗಿರೋದಿಲ್ಲ, ಅದು ಮಕ್ಕಳೊಂದಿಗೆ ಕೆಟ್ಟದಾಗಿ ನಡ್ಕೊಂಡ್ರಲ್ಲ ಅವ್ರ ತಪ್ಪಾಗಿರುತ್ತೆ. ಯಾರಾದರೂ ನಮ್ಮನ್ನು ನೋಯಿಸಿದ್ರೆ ನಾವು ನಂಬುವಂಥ ದೊಡ್ಡವರಿಗೆ ಹೇಳಬೇಕು, ಇಲ್ಲದಿದ್ದರೆ ಕೆಟ್ಟ ಜನರು ನಮಗೆ ತೊಂದರೆ ಮಾಡ್ತಾನೆ ಇರ್ತಾರೆ. ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.